ಐಪಿಎಲ್ 2025 ನಲ್ಲಿ ಸಿಎಸ್ಕೆ ಟೀಮು ಪ್ಲೇ ಆಫ್ ಗೆ ಕ್ವಾಲಿಫೈ ಆಗೋದಿಲ್ಲ. ಇಂತ ಒಂದು ಟೀಮ್ ಇಟ್ಕೊಂಡು ಸಿಎಸ್ಕೆ ಟೀಮು ಐಪಿಎಲ್ 2025 ಪ್ಲೇ ಆಫ್ ಗೆ ಕ್ವಾಲಿಫೈ ಆಗೋದು ಸಾಧ್ಯವಿಲ್ಲ ಗುರು. ಆದ್ರೆ ನಾನು ಹೇಳುವಂತಹ ಈ ಒಂದು ಸ್ಟ್ರಾಟಜಿಕೋ ಮತ್ತು ಈ ಒಂದು ಪ್ಲೇಯಿಂಗ್ 11 ನ ಸಿಎಸ್ಕೆ ಟೀಮು ಸೆಟ್ ಮಾಡಿದ್ರೆ ಡೆಫಿನೆಟ್ ಆಗಿ 100% ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುವಂತಹ ಚಾನ್ಸ್ ಇರುತ್ತೆ. ಸೊ ರೆಡಿ ಇದ್ರಾ? ಹಾಗಾದ್ರೆ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ವಿಡಿಯೋನ ಬೇಗ ಬೇಗ ಲೈಕ್ ಮಾಡಿ. ಸೊ ನೀವು ಲೈಕ್ ಮಾಡಿದ್ರೆ ನನಗೆ ಜಾಸ್ತಿ ಮೋಟಿವೇಶನ್ ಆಗುತ್ತೆ ಮತ್ತು ಈ ಒಂದು ವಿಡಿಯೋ ಬೇರೆಯವರಿಗೆ ರೆಕಮೆಂಡ್ ಆಗುತ್ತೆ. ಸೊ ಎಲ್ಲಾ ಐಪಿಎಲ್ ಫ್ಯಾನ್ಸ್ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಸೊ ಸ್ಟ್ರೈಟ್ ಅವೇ ಸಿಎಸ್ಕೆ ಟೀಮು ಯಾವ ರೀತಿ ಸೆಟ್ ಮಾಡ್ತಾ ಇದಾರೆ ಗೊತ್ತಿಲ್ಲ. ಪ್ಲೇಯಿಂಗ್ 11 ಆ ಒಂದು ಪ್ಲೇಯಿಂಗ್ 11 ನಲ್ಲಿ ಕ್ಯಾಲಿಬರೇ ಕಾಣ್ತಾ ಇಲ್ಲ. ಮತ್ತು ಒಂದು ಕ್ವಶನ್ ಪ್ರತಿಯೊಬ್ಬ ಸಿಎಸ್ಕೆ ಫ್ಯಾನ್ಸ್ಗೆ. ಸೊ ಸಿಎಸ್ಕೆ ಪ್ಲೇಯಿಂಗ್ 11 ನಲ್ಲಿ ವೇರ್ ಈಸ್ ನ್ಯೂ ಬಾಲ್ ಬಾಲರ್? ಹೌದು, ಅಲ್ಲಿ ಖಲೀಲ್ ಅಹಮದ್ ಇದ್ದಾರೆ, ಆದ್ರೆ ಅವ್ರನ್ನ ಬಿಟ್ರೆ ಯಾರಿದ್ದಾರೆ ನ್ಯೂ ಬಾಲ್ ಬಾಲರ್ಗರು? ಖಲೀಲ್ ಒಬ್ರೆ ಏನ್ ಮಾಡಕ್ಕೆ ಆಗಲ್ಲ. ಒಂದು ಕಡೆ ಖಲೀಲ್ ರನ್ಸ್ ನ ಕಂಟ್ರೋಲ್ ಮಾಡಿದ್ರೆ ಇನ್ನೊಂದು ಕಡೆ ಯಾರು ಕಂಟ್ರೋಲ್ ಮಾಡ್ತಾರೆ? ಸಿಎಸ್ಕೆ ಫ್ಯಾನ ಅಥವಾ ಸಿಎಸ್ಕೆ ಮ್ಯಾನೇಜ್ಮೆಂಟ್? ಎಂತ ಮೈಂಡ್ ಸೆಟ್ ಇದೆ ಗುರು ಸಿಎಸ್ಕೆ ಮ್ಯಾನೇಜ್ಮೆಂಟ್ ಗೆ. ಲಾಸ್ಟ್ ಮ್ಯಾಚ್ ಅಲ್ಲಿ ಅಗೇನೆಸ್ಟ್ ಆರ್ ವಿರುದ್ಧ ಅಲ್ಲಿ ಓವರ್ಟನ್ ಗೆ ಟ್ರೈ ಮಾಡಿದ್ರು, ಆದ್ರೆ ಓವರ್ಟನ್ ನ್ಯೂ ಬಾಲ್ ಬಾಲರ. ಸೊ ಓವರ್ಟನ್ ಪ್ಯೂರ್ಲಿ ಡೆತ್ ಓವರ್ ಸ್ಪೆಷಲಿಸ್ಟ್, ಆದ್ರೆ ಅವರಿಗೆ ನ್ಯೂ ಬಾಲ್ ನ ಕೊಟ್ಟಿದ್ರು. ಸೊ ಆ ಒಂದು ರೀಸನ್ ಮೇಲೆ ಓವರ್ಟನ್ ನಾಯಿಗೆ ಹೊಡಿಸ್ಕೊಂಡ್ಬಿಟ್ರು. ಸೊ ಇನ್ನೊಂದೇನಪ್ಪ ಅಂದ್ರೆ ಅದಕ್ಕಿಂತ ಮುಂಚೆ ಅಲ್ಲಿ ಸ್ಯಾಮ್ ಕರನ್ ಗೆ ಟ್ರೈ ಮಾಡಿದ್ರು. ಸ್ಯಾಮ್ ಕರನ್ ಸಹ ನ್ಯೂ ಬಾಲ್ ಬಾಲರ್ ಅಲ್ಲ. ಸೊ ಯಾವ ರೀಸನ್ ಮೇಲೆ ಸಿಎಸ್ಕೆ ಮ್ಯಾನೇಜ್ಮೆಂಟ್ ನ್ಯೂ ಬಾಲ್ ನ ಕೊಡ್ತಾ ಇದಾರೆ ಗೊತ್ತಿಲ್ಲ. ಆದ್ರೆ ಸಿಎಸ್ಕೆ ಪ್ಲೇಯಿಂಗ್ 11 ನಲ್ಲಿ ನ್ಯೂ ಬಾಲ್ ಬಾಲರ್ ಇಲ್ಲ, ಅಲ್ಲಿ ಖಲೀಲ್ ಅಹಮದ್ ನ ಬಿಟ್ರೆ. ಇನ್ನೊಂದೇನಪ್ಪ ಅಂದ್ರೆ ವೇರ್ ಈಸ್ ಡೆತ್ ಓವರ್ ಸ್ಪೆಷಲಿಸ್ಟ್? ಅಲ್ಲಿ ಮತೇಶ್ ಪಾತ್ರನ ಒಬ್ಬರೇ ಇದ್ದಾರೆ, ಆದ್ರೆ ಇನ್ನೊಬ್ಬ ಡೆತ್ ಓವರ್ ಸ್ಪೆಷಲಿಸ್ಟ್ ಇಲ್ಲ. ಅಲ್ಲಿ ಸ್ಯಾಮ್ ಕರನ್ ಟ್ರೈ ಮಾಡಿದ್ರು, ಅವರು ಸಹ ಫ್ಲಾಪ್ ಆದ್ರು. ಮತ್ತು ಖಲೀಲ್ ಗೆ ಟ್ರೈ ಮಾಡಿದ್ರು, ಆದ್ರೆ ಖಲೀಲ್ ಡೆತ್ ಓವರ್ ಬಾಲರ್ ಅಲ್ವೇ ಅಲ್ಲ. ಖಲೀಲ್ ಜಸ್ಟ್ ನ್ಯೂ ಬಾಲ್ ಇಂದ ಮಾತ್ರ ಒಳ್ಳೆ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಮತ್ತು ಪವರ್ ಪ್ಲೇಲಿ ಸೂಪರ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಅದು ಬಿಟ್ರೆ ಖಲೀಲ್ ಡೆತ್ ಓವರ್ ಬಾಲರ್ ಅಲ್ವೇ ಅಲ್ಲ ಗುರು. ಇದು ಸಿಎಸ್ಕೆ ಮ್ಯಾನೇಜ್ಮೆಂಟ್ ಲಾಸ್ಟ್ 2 ಮ್ಯಾಚ್ ಅಲ್ಲಿ ಸ್ಟ್ರಗಲ್ ಮಾಡಿದ್ದು. ಇನ್ನೊಂದೇನಪ್ಪ ಅಂದ್ರೆ ಬ್ಯಾಟಿಂಗ್ ಬಗ್ಗೆ ಹೇಳ್ಬೇಕಾದ್ರೆ ಐಪಿಎಲ್ ಅಲ್ಲಿ ಆಲ್ಮೋಸ್ಟ್ 9 ಟೀಮು ಪವರ್ ಪ್ಲೇಲಿ ಫ್ಯಾಬುಲಸ್ ಆಗಿ ಸ್ಟಾರ್ಟ್ ನ ಕೊಡ್ತಾ ಇದ್ದಾರೆ. ಅಂದ್ರೆ 70 to 80 ರನ್ಸ್ ನ ಸ್ಕೋರ್ ಮಾಡ್ತಾ ಇದೆ. ಆದ್ರೆ ಸಿಎಸ್ಕೆ ಟೀಮು ಸ್ಟ್ರಗಲ್ ಮಾಡ್ತಾ ಇದೆ ಗುರು. ಸಿಎಸ್ಕೆ ಟೀಮು ಪವರ್ ಪ್ಲೇ ಆವರೇಜ್ ಜಸ್ಟ್ 45 ಇದೆ. ಇದು ಮಾತ್ರ ಡಿಸಾಸ್ಟರ್ ಪರ್ಫಾರ್ಮೆನ್ಸ್ ಸಿಎಸ್ಕೆ ಟೀಮ್ ಇಂದ, ಎಸ್ಪೆಷಲಿ ಪವರ್ ಪ್ಲೇಲಿ. ಇಂತ ಒಂದು ಮೆಗಾ ಬ್ಲಾಕ್ ಬಸ್ಟರ್ ಟೂರ್ನಮೆಂಟ್ ಅಲ್ಲಿ ಪವರ್ ಪ್ಲೇಲಿ ಜಸ್ಟ್ 40 to 45 ರನ್ಸ್ ಅಂದ್ರೆ ಅದು ಮಾತ್ರ ಕ್ಲಿಯರ್ಲಿ ಸ್ಟ್ರಗಲ್ ಮಾಡ್ತಾ ಇದೆ ಸಿಎಸ್ಕೆ ಟೀಮು ಪವರ್ ಪ್ಲೇಲಿ. ಸೊ ಇಲ್ಲಿ ಕ್ಲಿಯರ್ಲಿ ಹೇಳ್ಬೇಕಾದ್ರೆ ಸಿಎಸ್ಕೆ ಓಪನರ್ಸ್ ರಚಿನ್ ರವೀಂದ್ರ ಇವರು ಬಗ್ಗೆ ಹೇಳ್ಬೇಕಾದ್ರೆ ನಾನು ಕ್ಲಿಯರ್ಲಿ ಅಬ್ಸರ್ವ್ ಮಾಡಿದೀನಿ. ಇವರು ಸ್ಟಾರ್ಟಿಂಗ್ ಪವರ್ ಪ್ಲೇಲಿ ಶಾರ್ಟ್ ಪಿಚ್ ಡೆಲಿವರಿ ಬಂದ್ರೆ ಅದನ್ನ ಸುಮ್ನೆ ಬಿಡ್ತಾ ಇದ್ದಾರೆ. ಯಾಕೆ ನಮ್ಗೆ ರಿಸ್ಕ್? ಮಿಡ್ಲ್ ಓವರ್ ನಲ್ಲಿ ಸ್ಪಿನ್ ಬರುತ್ತೆ, ಸ್ಪಿನ್ ಗೆ ಅಟ್ಯಾಕ್ ಮಾಡೋಣ ಅಂತೇಳಿ ರಚಿನ್ ರವೀಂದ್ರ ಸ್ಟ್ರಾಟಜಿಕ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಸಿಎಸ್ಕೆ ಟೀಮ್ ಪವರ್ ಪ್ಲೇಲಿ ರನ್ಸ್ ಆಗ್ತಾ ಇಲ್ಲ. ಮತ್ತು ರಾಹುಲ್ ತ್ರಿಪಾಠಿ ಅವರ ಬಗ್ಗೆ ಹೇಳ್ಬೇಕಾದ್ರೆ ಆಬ್ವಿಯಸ್ಲಿ 3ಕ್ಕೆ 3 ಮ್ಯಾಚ್ ಅಲ್ಲಿ ಶಾರ್ಟ್ ಪಿಚ್ ಡೆಲಿವರಿಗೆ ಔಟ್ ಆಗಿದ್ದಾರೆ. ಶಾರ್ಟ್ ಪಿಚ್ ಡೆಲಿವರಿಗೆ ರಾಹುಲ್ ತ್ರಿಪಾಠಿ ಆಟನ ಆಡುವುದಿಲ್ಲ. ಸೊ ಆ ಒಂದು ರೀಸನ್ ಮೇಲೆ ಸಿಎಸ್ಕೆ ಟೀಮ್ ಪವರ್ ಪ್ಲೇಲಿ ಕ್ಲಿಯರ್ಲಿ ಸ್ಟ್ರಗಲ್ ಮಾಡ್ತಾ ಇದೆ. ಸೊ ಈಗ ಸಿಎಸ್ಕೆ ಮ್ಯಾನೇಜ್ಮೆಂಟ್ ಏನ್ ಮಾಡಬೇಕು ಅಂತಿದ್ರೆ ನನ್ನ ವ್ಯೂ ನ ಪ್ರಕಾರ, ನನ್ನ ಕ್ರಿಕೆಟ್ ನಾಲೆಜ್ ನ ಪ್ರಕಾರ ಸಿಎಸ್ಕೆಯ ಹಳೆ ಓಪನರ್ಸ್ ನ ಬ್ಯಾಕ್ ಮಾಡಲೇಬೇಕು. ಈಗಲೇ ಸಿಎಸ್ಕೆ ಮ್ಯಾನೇಜ್ಮೆಂಟ್ ಈ ಒಂದು ನಿರ್ಧಾರ ಮಾಡಲೇಬೇಕು. ಇಲ್ಲಪ್ಪ ಅಂದ್ರೆ ಪ್ಲೇ ಆಫ್ ಗೆ ಹೋಗುವಂತಹ ಕನಸು ನುಚ್ಚು ನೂರು ಆದಂಗೆ ಗುರು. ಸೊ ಸಿಎಸ್ಕೆಯ ಹಳೆ ಓಪನರ್ಸ್ ಯಾರಪ್ಪ ಅಂದ್ರೆ ಡೆವನ್ ಕಾನ್ವೆ ಮತ್ತು ಸಿಎಸ್ಕೆ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಮತ್ತೆ ಓಪನರ್ ಆಗಿ ಬ್ಯಾಕ್ ಆಗಲೇಬೇಕು. ಇಲ್ಲಪ್ಪ ಅಂದ್ರೆ ಗೋವಿಂದ. ಯಾಕೆಂದ್ರೆ ಕ್ಲಿಯರ್ ಆಗಿ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಡೆವನ್ ಕಾನ್ವೆ ಮತ್ತು ಋತುರಾಜ್ ಗಾಯಕ್ವಾಡ್ ಇವರು ಪೇಸ್ ಗೆ ಫ್ಯಾಂಟಾಸ್ಟಿಕ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ. ಸಿಎಸ್ಕೆ ಗೆ ಪವರ್ ಪ್ಲೇಲಿ ಯಾವ ಸ್ಕೋರ್ ಬೇಕು ಆ ಸ್ಕೋರ್ ನ ತಂದು ಕೊಡ್ತಾರೆ. ಆಮೇಲೆ ನಂಬರ್ 3 ಅಲ್ಲಿ ರಚಿನ್ ರವೀಂದ್ರ ಸ್ಪಿನ್ನರ್ ಆಬ್ವಿಯಸ್ಲಿ ಬರ್ತಾರೆ ಮಿಡ್ಲ್ ಆಫ್ ದಿ ಓವರ್ ನಲ್ಲಿ. ಅವಾಗ ರಚಿನ್ ರವೀಂದ್ರ ಅಟ್ಯಾಕ್ ಮಾಡಬಹುದು. ಈ ಒಂದು ಸ್ಟ್ರಾಟಜಿಕ್ ಮಾಡಿದ್ರೆ ಸಿಎಸ್ಕೆ ಟೀಮ್ ಶೋರ್ಲಿ ಒಂದು ಬೆಟರ್ ರಿಸಲ್ಟ್ ನ ಕೊಟ್ಟೆ ಕೊಡುತ್ತೆ. ಸೊ ನನ್ನ ವ್ಯೂನ ಪ್ರಕಾರ ನೆಕ್ಸ್ಟ್ ಮ್ಯಾಚ್ ಇಂದ ಸಿಎಸ್ಕೆ ಪ್ಲೇಯಿಂಗ್ 11 ಯಾವ ರೀತಿ ಇರಬೇಕಂದ್ರೆ ಇಲ್ಲಿ ಓಪನಿಂಗ್ ಮಾಡಲೇಬೇಕು ಡೆವನ್ ಕಾನ್ವೆ ಮತ್ತು ಋತುರಾಜ್ ಗಾಯಕ್ವಾಡ್. ನೆಕ್ಸ್ಟ್ ನಂಬರ್ 3 ಅಲ್ಲಿ ರಚಿನ್ ರವೀಂದ್ರ, ನಂಬರ್ 4 ಅಲ್ಲಿ ಶಿವಮ್ ದುಬೆ, ನಂಬರ್ 5 ಅಲ್ಲಿ ವಿಜಯ್ ಶಂಕರ್, ನಂಬರ್ 6 ಅಲ್ಲಿ MS ಧೋನಿ, ನಂಬರ್ 7 ಅಲ್ಲಿ ರವೀಂದ್ರ ಜಡೇಜಾ, ನಂಬರ್ 8 ಅಲ್ಲಿ ರವಿಚಂದ್ರನ್ ಅಶ್ವಿನ್, ನಂಬರ್ 9 ಅಲ್ಲಿ ನೂರ್ ಅಹಮದ್, ನಂಬರ್ 10 ಅಲ್ಲಿ
ಖಲೀಲ್ ಅಹಮದ್ ನಂಬರ್ 11 ಅಲ್ಲಿ ಮತೇಶ ಪಾತ್ರನ ಮತ್ತು ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅನ್ಶುಲ್ ಕಂಬೋಸ್ ನ ಟ್ರೈ ಮಾಡಿದ್ರು. ಯಾಕೆಂದ್ರೆ ಅನ್ಶುಲ್ ಕಂಬೋಸ್ ಡೊಮೆಸ್ಟಿಕ್ ಅಲ್ಲಿ ಫ್ಯಾಬುಲಸ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ನ್ಯೂ ಬಾಲ್ ಇಂದ ಮತ್ತು ಡೆತ್ ಓವರ್ ಅಲ್ಲಿ ಫ್ಯಾಂಟಾಸ್ಟಿಕ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡುವಂತಹ ಪ್ಲೇಯರ್. ಸೊ ಆ ಒಂದು ರೀಸನ್ ಮೇಲೆ ಅನ್ಶುಲ್ ಕಂಬೋಸ್ ನ ಟ್ರೈ ಮಾಡಿದ್ರೆ ನ್ಯೂ ಬಾಲ್ ಆ ಒಂದು ಬಾಲಿಂಗ್ ಕೊರತೆ ಮತ್ತು ಡೆತ್ ಓವರ್ ಅಲ್ಲಿ ಬಾಲಿಂಗ್ ಕೊರತೆ ಸಿಎಸ್ಕೆಗೆ ಆ ಒಂದು ಒಳ್ಳೆ ಬಾಲರ್ ಸಿಕ್ಕಂಗ್ ಆಗುತ್ತೆ. ಸೊ ನನ್ನ ಪ್ರಕಾರ ಈ ತರ ಪ್ಲೇಯಿಂಗ್ 11 ಸೆಟ್ ಮಾಡಿದ್ರೆ ಸಿಎಸ್ಕೆ ಟೀಮು ಒಂದು ಬೆಟರ್ ರಿಸಲ್ಟ್ ನ ಕೊಡುವಂತಹ ಚಾನ್ಸ್ ಇರುತ್ತೆ. ಸೊ ಸಿಎಸ್ಕೆ ಫ್ಯಾನ್ಸ್ ಮತ್ತು ಐಪಿಎಲ್ ಫ್ಯಾನ್ಸ್ ನೀವೇನಂತೀರಾ? ಈ ಒಂದು ಪ್ಲೇಯಿಂಗ್ 11 ಯಾವ ರೀತಿ ಇದೆ ಕಮೆಂಟ್ ಮಾಡಿ, ಮತ್ತು ನಾನ್ ಹೇಳಿದ್ದು ಸರಿನಾ ಅಥವಾ ತಪ್ಪಾ ಅದು ಸಹ ಕಮೆಂಟ್ ಮಾಡಿ ಗುರು. ಸೊ ಈ ಒಂದು ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಮತ್ತು ಇನ್ನು ಯಾರೋ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.